ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮೈಹಿಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಗಳನ್ನು ಮಾಡಿಕೊಳ್ಳಾಯಿತು. ದಿನಾಂಕ 23, 24 ಮತ್ತು 25ರಂದು ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ನಡೆದವು. 23ರಂದು ನಡೆದಿರ್ತಕ್ಕಂತಹ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಕಂಪ್ಯೂಟರ್ ಆಪರೇಟರ್ ಮತ್ತು ಜೂನಿಯರ್ ಕನ್ಸೋಲ್ ಆಪರೇಟರ್ ಈ ಒಂದು ಕ್ವಶನ್ ಪೇಪರ್ ಇರತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೂಡ ಬಿಡಿಸಿದ್ದೀನಿ. ಅದೇ ರೀತಿಯಾಗಿ ಜೂನಿಯರ್ ಪ್ರೋಗ್ರಾಮರ್ ಮತ್ತು ಸೀನಿಯರ್ ಪ್ರೋಗ್ರಾಮರ್ ಈ ಒಂದು 24ರಂದು ನಡೆದಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೂಡ ಬಿಡಿಸಿದ್ದೀನಿ. ಕೊನೆಯದಾಗಿ 3ನೇ ಪ್ರಶ್ನೆ ಪತ್ರಿಕೆ 25/3/2025ರಂದು ನಡೆದಿರ್ತಕ್ಕಂತಹ ಡಾಟಾ ಎಂಟ್ರಿ ಆಪರೇಟರ್ ಅಸಿಸ್ಟೆಂಟ್, ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಈ ಒಂದು ಹುದ್ದೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಇವತ್ತಿನ ತರಗತಿಯಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ದಯವಿಟ್ಟು ಈ 3 ವಿಡಿಯೋಗಳನ್ನು ನೋಡಿ ನೀವು ಮುಂಬರ್ತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 39 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ರವಿಯು ಸುಮಿತನಿಗಿಂತ 7 ರ್ಯಾಂಕ್ ಮುಂದಿದ್ದಾನೆ. ಸುಮಿತನ ರ್ಯಾಂಕ್ ಕೊನೆಯಿಂದ 7ನೇಯದಾಗಿದ್ದರೆ ರವಿಯ ರ್ಯಾಂಕ್ ಪ್ರಾರಂಭದಿಂದ ಎಷ್ಟನೆಯದ್ದು ಆಗಿರುತ್ತದೆ? ನೋಡ್ರಿ, ರ್ಯಾಂಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ರ್ಯಾಂಕಿಂಗ್ ಇದೆ, 39 ಸ್ಟೂಡೆಂಟ್ಸ್ ಇದಾರಂತೆ ಒಂದು ತರಗತಿಯಲ್ಲಿ. 39 ಸ್ಟೂಡೆಂಟ್ಸ್ ಇದ್ದಾರೆ. ಈ ಸುಮಿತ್ ಅಂತಕ್ಕಂಥ ವಿದ್ಯಾರ್ಥಿ ಕೊನೆಯಿಂದ ಎಷ್ಟನೇ ರ್ಯಾಂಕಲ್ಲಿ ಇದ್ದಾನೆ ಅಂತೆ? ಕೊನೆಯಿಂದ 7th ರ್ಯಾಂಕಲ್ಲಿ ಇದ್ದಾನೆ. ಯಾರು? ಸುಮಿತ್ ಅಂತಕ್ಕಂಥವನು 7th ರ್ಯಾಂಕಲ್ಲಿ ಇದ್ದಾನೆ. ಹೌದಾ? ಕೊನೆಯಿಂದ 7th ರ್ಯಾಂಕ್. ಅವ್ರು ಕ್ಲಿಯರ್ ಆಗಿದೆ. ಸುಮಿತನ ರ್ಯಾಂಕ್ ಕೊನೆಯಿಂದ 7ನೇಯದು. ಸುಮಿತನ ರ್ಯಾಂಕ್ ಕೊನೆಯಿಂದ 7ನೇಯದು. ಇಲ್ಲಿದ್ದಾರೆ ಸುಮಿತ್. ನೆಕ್ಸ್ಟ್ ಮುಂದುವರೆದು ಏನಂತ ಇದೆ? ಅದಕ್ಕಿಂತ ಮುಂಚೆ ಹೇಳಿದ್ರೆ ರವಿಯು ಸುಮಿತನಿಗಿಂತ 7 ರ್ಯಾಂಕ್ ಮುಂದಿದ್ದಾನೆ. ನೋಡ್ರಿ, ಮುಂದಿದ್ದಾನೆ ಅಂದ್ರೆ ಮೊದಲಿದ್ದಾನೆ ಅಂತ ಅರ್ಥ. 7 ರ್ಯಾಂಕ್ ಮುಂದಿದ್ದಾನೆ ಯಾರು? ರವಿ. ನೋಡ್ರಿ, ಇದು ಸುಮಿತ. 1, 2, 3, 4, 5, 6, 7 ಇಲ್ಲಿ ಯಾರಿದ್ದಾರೆ? 7 ರ್ಯಾಂಕ್ ಮುಂದಿದ್ದಾರೆ. ಯಾರು? ರವಿ ಅಂತಕ್ಕಂಥ ವಿದ್ಯಾರ್ಥಿ. ನೋಡ್ರಿ, ಹಾಗಾದ್ರೆ ಇಲ್ಲಿದ್ದಿಲ್ಲಿಗೆ ಎಷ್ಟಾದ್ರು? ಇಲ್ಲಿದ್ದಿಲ್ಲಿಗೆ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾದ್ರು ನೋಡ್ರಿ? ಇದೊಂದು 7, ಇವೊಂದು 7, 14 ರ್ಯಾಂಕ್ಗಳಾದವು. ಇಲ್ಲಿಂದ ಕೊನೆಯಿಂದ ಎಷ್ಟು ರ್ಯಾಂಕ್ ಆದವು? 14 ರ್ಯಾಂಕ್ ಆದವು. ಇಲ್ಲಿದ್ದಿಲ್ಲಿಗೆ 7, ಇಲ್ಲಿದ್ದಿಲ್ಲಿಗೆ 7, 14 ರ್ಯಾಂಕ್ ಆದವು. ಕೊನೆಯಿಂದ ರವಿ 17 ರ್ಯಾಂಕ್ ಇದ್ದಾನೆ. ಹಾಗಾದ್ರೆ ರವಿಗಿಂತ ಈ ಕಡೆ ಎಷ್ಟು ಜನ ಇದ್ದಾರೆ? ಇನ್ನು ಟೋಟಲ್ 39 ಜನ ಇದ್ದಾರೆ. 39ರಲ್ಲಿ ಈ ಕಡೆ 14 ಜನರನ್ನ ಮೈನಸ್ ಮಾಡಿದ್ರೆ ಈ ಕಡೆ ಎಷ್ಟು ಜನ ಇದ್ದಾರೆ? 25 ಜನ ಇದ್ದಾರೆ. ಈ ಕಡೆ ಎಷ್ಟು ಜನ ಇದ್ದಾರೆ? 25 ಜನ ಇದ್ದಾರೆ. ಇವನ್ನ ಬಿಟ್ಟು ಈ ಕಡೆ ಈ ಕ್ವಶನ್ ಅಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ರವಿಯು ರ್ಯಾಂಕ್ ನ ಪ್ರಾರಂಭದಿಂದ ಎಷ್ಟನೇ ದಿನ? ಪ್ರಾರಂಭದಿಂದ ಎಷ್ಟನೇ ದಿನ ರವಿ ಅಂತ ಕೇಳಿದ್ರೆ ಇವ್ರು 25, ಇದು 1, 25 ಈ ರವಿನ ಕೂಡಿಸ್ಕೊಳ್ಬೇಕು ತಾನೆ, +1. ಹಾಗಾದ್ರೆ 26ನೇ ರ್ಯಾಂಕ್ ಅಲ್ಲಿ ಇದ್ದಾನೆ. ಪ್ರಾರಂಭದಿಂದ ಎಷ್ಟನೇ ರ್ಯಾಂಕ್ ಅಲ್ಲಿ ಇದ್ದಾನೆ? 26ನೇ ರ್ಯಾಂಕ್ ಅಲ್ಲಿ ಇದ್ದಾನೆ. ಆಯ್ಕೆಯಲ್ಲಿ 16ನೇ ರ್ಯಾಂಕ್ ಅದ, 15 ಅದ, 17 ಅದ, 26ನೇ ರ್ಯಾಂಕ್ ಇಲ್ಲ. ಎಸ್, ಕ್ವಶನ್ ತಪ್ಪು ಕೊಟ್ಟಿದ್ದಾರೆ. ಎಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರವಿಯು ಸುಮಿತನಿಗಿಂತ 17 ರ್ಯಾಂಕ್ ಮುಂದಿದ್ದಾನೆ ಅಂತ ಕ್ವಶನ್ ಅಲ್ಲಿ ಬೇರೆ ಕ್ವಶನ್ ನೋಡಿದಾಗ, ನಾನು ಸರ್ಚ್ ಮಾಡಿ ಬೇರೆ ಕ್ವಶನ್ ನೋಡಿದಾಗ 17th ರ್ಯಾಂಕ್ ಅಂತ ಇದೆ. 17th ರ್ಯಾಂಕ್ ಮುಂದಿದ್ದಾನೆ. ಯಾರು? ಸುಮಿತನಿಗಿಂತ ರವಿಯು 17th ರ್ಯಾಂಕ್ ಮುಂದಿದ್ದಾನೆ. 7 ರ್ಯಾಂಕ್ಸ್ ಅಲ್ಲ, 17 ರ್ಯಾಂಕ್ ಮುಂದಿದ್ದಾನೆ ಅಂತ ಇದೆ. 17 ರ್ಯಾಂಕ್ ಆದಾಗ ಏನಾಗುತ್ತೆ? ಇಲ್ಲಿ 17 ರ್ಯಾಂಕ್ ಆದಾಗ ಏನಾಗುತ್ತೆ? 17 1 7 24 ರ್ಯಾಂಕ್ಗಳು ಹಿಂದ್ಗಡೆಯಿಂದ ಕೆಳಗಿಂದ 24 ರ್ಯಾಂಕ್ ಆಗ್ತವೆ. ಹಾಗಾದ್ರೆ ಟೋಟಲ್ 39 ಜನ ಇದ್ದಾರೆ. 39ರಲ್ಲಿ 24ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೆ? 15 ಜನ ಈ ಕಡೆ ಇದ್ದಾರೆ. 15 ಜನ ಈ ಕಡೆ ಇದ್ದಾರೆ. ಈಗ ಮೊದಲನೆಯಿಂದ ಈ ಕಡೆ ಲೆಕ್ಕ ಹಾಕ್ಬೇಕಾದ್ರೆ ಇಂದ ಇರ್ತಕ್ಕಂಥ 15 ಇವು ರವಿ ಒಬ್ಬನು +1 ಮಾಡಿದ್ರೆ ಎಷ್ಟಾಗುತ್ತೆ? 16ನೇ ರ್ಯಾಂಕ್ ಮೊದಲಿಂದ ಆಗುತ್ತೆ. ಇದು ಇದೆ ಆಯ್ಕೆಯಲ್ಲಿ. ದ ರೈಟ್ ಆನ್ಸರ್ 16th ರ್ಯಾಂಕ್ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ, ತಂದೆ, 4 ಜನ ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳ 4 ಪತ್ನಿಯರು, 3 ಜನ ಹೆಣ್ಣು ಮಕ್ಕಳ 3 ಜನ ಗಂಡಂದಿರಿದ್ದಾರೆ. ಆ ಕುಟುಂಬದಲ್ಲಿರುವ ಒಟ್ಟು ಪುರುಷರ ಸಂಖ್ಯೆ ಎಷ್ಟು? ನೋಡ್ರಿ, ಇಲ್ಲಿ ಟೋಟಲ್ ಪುರುಷರು ಸ್ತ್ರೀಯರು ಮತ್ತು ಸೇಮ್ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಕಪ್ಪಲ್ಗಳಿದ್ದಾರೆ. ಒಬ್ಬ ತಾಯಿ ಮತ್ತು ತಂದೆ, ಪ್ಲಸ್ ಮತ್ತು ಮೈನಸ್, ಇವ್ರ ತಾಯಿ ಮತ್ತು ತಂದೆ ಕಪ್ಪಲ್ಗಳಂತ ಅನ್ಕೊಳ್ಳಿ. ಇವರಿಬ್ರು ತಂದೆ ತಾಯಿಗಳು. ಪ್ಲಸ್ ಇದ್ರೆ
ಪುರುಷರು ಮೈನಸ್ ಇದ್ರೆ ಸ್ತ್ರೀಯರಂತ ಅನ್ಕೊಳ್ಳಿ. ಎಸ್, ಇವರಿಗೆ 4 ಜನ ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳಿದಾರಂತೆ. ಹೌದಾ? ಎಸ್, ಇವ್ರಿಗೆ ಎಷ್ಟು ಜನ ಇದಾರಂತೆ? 4 ಜನ. 1 2 3 4 ಜನ ಗಂಡು ಮಕ್ಕಳು, 1 2 3 ಹೆಣ್ಣು ಮಕ್ಕಳಿದ್ದಾರೆ. ಗಂಡು ಮಕ್ಕಳಿದ್ರೆ ನಾನು ಪ್ಲಸ್ ಹಾಕ್ಕೊಳ್ತೀನಿ ನೋಡ್ರಿ. 4 ಜನ ಗಂಡು ಮಕ್ಕಳು, 4 ಜನ ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು, ಮೈನಸ್ ಮೈನಸ್ ಮೈನಸ್. ಆಯ್ತಾ? ಎಸ್, ಮುಂದೆ ಹೇಳಿದಾರೆ ಅವರು ಕ್ಲಿಯರ್ ಆಗಿ ಹೇಳಿದರೆ 4 ಜನ ಗಂಡು ಮಕ್ಕಳ 4 ಪತ್ನಿಯರು. ಈ 4 ಜನ ಗಂಡು ಮಕ್ಕಳಿಗೆ ಮದುವೆ ಮಾಡಿದರೆ 4 ಜನ ಪತ್ನಿಯರಿದ್ದಾರೆ. ಮೈನಸ್ ಮೈನಸ್ ಅಂದ್ರೆ ಇವ್ರದೊಂದು ಕಪ್ಪಲ್ ಆಯ್ತು, ಇವ್ರದೊಂದು ಕಪ್ಪಲ್ಲು, ಇವ್ರದೊಂದು ಕಪ್ಪಲ್, ಇವ್ರದೊಂದು ಕಪ್ಪಲ್. ಆಮೇಲೆ 3 ಜನ ಹೆಣ್ಣು ಮಕ್ಕಳ 3 ಜನ ಗಂಡಂದಿರು, ಇವರಿಗೂ ಕೂಡ ಮದುವೆ ಮಾಡಿದ್ರೆ 3 ಜನ ಹೆಣ್ಣು ಮಕ್ಕಳ 3 ಜನ ಕೂಡ ಗಂಡಂದಿರಿದ್ದಾರೆ. ಇವ್ರದೊಂದು ಕೂಡ ಹೆಣ್ಣು ಮಕ್ಕಳೊಂದು ಕಪ್ಪಲ್. ಹಾಗಾದ್ರೆ ಇದೊಂದು ದೊಡ್ಡ ಫ್ಯಾಮಿಲಿ ಆಯ್ತು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಕುಟುಂಬದಲ್ಲಿರುವ ಒಟ್ಟು ಪುರುಷರ ಸಂಖ್ಯೆ ಎಷ್ಟು? ಎಷ್ಟು ಕಪ್ಪಲ್ಗಳದ ಅಷ್ಟು ಪುರುಷರು. 1 2 3 4 5 6 7. ಇದು ಒಂದು ಎಷ್ಟು ಜನ? 8 ಜನ ಇದ್ದಾರೆ. ಕುಟುಂಬದಲ್ಲಿ 8 ಜನ ಪುರುಷರು, 8 ಜನ ಸ್ತ್ರೀಯರಿದ್ದಾರೆ. ತಾವು 3 ಮಕ್ಕಳು, 3 ಅಳಿದ್ರು, 7 ಜನ, ತಾವು 1 ಜನ, 7 ಜನ, 8 ಜನ ಏನಿದ್ದಾರೆ ಒಟ್ಟು ಪುರುಷರು ಇದ್ದಾರೆ. ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 3. 4 ಹುಡುಗರು ಮತ್ತು 3 ಹುಡುಗಿಯರನ್ನ ಪ್ರತಿ ಹುಡುಗನ ಪಕ್ಕದಲ್ಲಿ ಹುಡುಗಿ ಇರುವಂತೆ ಎಷ್ಟು ರೀತಿಯಲ್ಲಿ ಒಂದು ಸಾಲಿನಲ್ಲಿ ಕೂರಿಸಬಹುದು? ನೋಡ್ರಿ, 4 ಜನ ಹುಡುಗರಿದ್ದಾರೆ. ಬಾಯ್ಸ್ ಎಷ್ಟು ಜನ ಇದ್ದಾರೆ? ಬಾಯ್ಸು 4 ಜನ ಇದ್ದಾರೆ. ಗರ್ಲ್ಸ್ ಎಷ್ಟು ಜನ ಇದ್ದಾರೆ? 3 ಇದ್ದಾರೆ. ಆಲ್ಟರ್ನೇಟಿವ್, ಒಬ್ಬ ಹುಡುಗ ಆದ ತಕ್ಷಣ ಒಂದು ಹುಡುಗಿ, ಒಬ್ಬ ಹುಡುಗ ಆದ ತಕ್ಷಣ ಒಂದು ಹುಡುಗಿ, ಒಬ್ಬ ಹುಡುಗ ಆದ ತಕ್ಷಣ ಒಂದು ಹುಡುಗಿ, ಮತ್ತೆ ಒಬ್ಬ ಹುಡುಗ. ಆ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಕೂಡಿಸ್ಕೊಳ್ತಾ ಹೋಗ್ಬೇಕು. ನೋಡ್ರಿ, ಬಿ ಮೊದಲು ಬಾಯ್, ಆಮೇಲೆ ಗರ್ಲ್, ಆಮೇಲೆ ಬಾಯ್, ಆಮೇಲೆ ಗರ್ಲ್, ಆಮೇಲೆ ಬಾಯ್, ಆಮೇಲೆ ಗರ್ಲ್. ಇನ್ನು 1 2 3 ಜನ ಆದರೂ 3 ಜನ ಹುಡುಗಿಯರಾದ್ರು, ಹುಡುಗಿಯರದ್ದು ಮುಗೀತು 4 ಜನ. ಈ ರೀತಿಯಾಗಿ ಆಲ್ಟರ್ನೇಟಿವ್ ಅಲ್ಲಿ ಕೂಡ್ತಾ ಹೋಗ್ಬೇಕು. ಈಗ 4 ಜನ ಆದ್ರ 1 2 3 4 ಜನ ಹುಡುಗರಾದ್ರು, 1 2 3 ಜನ ಹುಡುಗಿಯರಾದ್ರು. ಈ ರೀತಿ ಎಷ್ಟೋ ವಿಧದಲ್ಲಿ ಕೂಡಿಸಬಹುದಂತ ಕ್ವಶನ್ ಕೇಳಿದರೆ, ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಅಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಹುಡುಗರನ್ನ ಎಷ್ಟು ವಿಧದಲ್ಲಿ ಕೂಡಿಸ್ಕೊಳ್ಬಹುದು? 1ನೇ ವಿಧ, 2ನೇ ವಿಧ, 3ನೇ ವಿಧ, 4 ವಿಧದಲ್ಲಿ ಕೂಡಿಸ್ಕೊಳ್ಬಹುದು. ಹಾಗಾದ್ರೆ ಹುಡುಗರದ್ದು ಏನಂತ ಆಗುತ್ತೆ? 4 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್. ಆಮೇಲೆ ಹುಡುಗಿಯರು ಎಷ್ಟು ವಿಧ? 1 2 3. ಗರ್ಲ್ಸ್ ಎಷ್ಟು ವಿಧದಲ್ಲಿ ಕೂಡಿಸ್ಕೊಳ್ಬಹುದು? 3 ವಿಧದಲ್ಲಿ ಕೂಡಿಸ್ಕೊಳ್ಬಹುದು. 3 ಫ್ಯಾಕ್ಟೋರಿಯಲ್. ಇವೆರಡನ್ನು ಗುಣಾಕಾರ ಮಾಡಿಬಿಟ್ರೆ ನಮ್ಗೇನು ಸಿಗುತ್ತೆ? ಉತ್ತರ ಸಿಕ್ಬಿಡುತ್ತೆ. ಇವೆರಡು ಗುಣಾಕಾರ ಮಾಡಬೇಕು. 4 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 4 × 3 × 2 × 1 ಎಷ್ಟಾಗುತ್ತೆ? ಇಸ್ ಈಕ್ವಲ್ ಟು 4 3 12, 12 24, 24 1 24. 3 ಫ್ಯಾಕ್ಟೋರಿಯಲ್ 3 × 2 × 1 ಎಷ್ಟಾಗುತ್ತೆ? 3 6, 6 1 6. ಇವೆರಡನ್ನ ಗುಣಾಕಾರ ಮಾಡಿಬಿಡಿ. 6 4 24, 4 ಕೆಲ ಬಂತು 2, 6 12 14. 144 ವಿಧಾನಗಳಲ್ಲಿ 4 ಹುಡುಗರು 5 ಹುಡುಗಿಯರನ್ನ ಆಲ್ಟರ್ನೇಟಿವ್ ಅಲ್ಲಿ ಕೂಡಿಸಿದಾಗ 144 ವಿಧಗಳಲ್ಲಿ ಕೂಡಿಸಿಕೊಳ್ಬಹುದು. ಕ್ಲಿಯರ್? ಆಯ್ಕೆಯಲ್ಲಿ 144 ವಿಧ ಇದೆಯಾ? ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 4. 1990ನೇ ಇಸುವಿಯ ನಂತರ 1990ರಂತೆಯೇ ಕ್ಯಾಲೆಂಡರ್ ವರ್ಷವಿರುವ ವರ್ಷ ಯಾವುದು? ಅಂದ್ರೆ 1990ರಲ್ಲಿ ಕ್ಯಾಲೆಂಡರ್ ಯಾವ ತರ ಇದೆನೋ ಅದೇ ರೀತಿಯಾಗಿರ್ತಕ್ಕಂಥ ಕ್ಯಾಲೆಂಡರ್ ನೆಕ್ಸ್ಟ್ ಯಾವ ವರ್ಷ ಬರುತ್ತೆ ಅಂತ ಕ್ವಶನ್ ಕೇಳಿದರೆ, ಸೇಮ್ ಟು ಸೇಮ್ ಯಾವ ವರ್ಷ ಬರುತ್ತೆ? ಎಸ್, ಯಾವ ವರ್ಷ ಇರ್ಬೋದು? ಎಸ್, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಅವ್ರು ಯಾವುದೇ ವರ್ಷವನ್ನ ಕೊಡ್ಲಿ, ಯಾವುದೇ ವರ್ಷವನ್ನ ಕೊಡ್ಲಿ, ಯಾವುದೇ ವರ್ಷವನ್ನು ಕೊಟ್ಟಾಗ ಅದನ್ನ ಏನ್ ಮಾಡ್ಬೇಕು? ನಾವು 4ರಿಂದ ಡಿವೈಡ್ ಮಾಡಬೇಕು. ಯಾವುದೇ ವರ್ಷ ಕೊಡ್ಲಿ, 4ರಿಂದ ಡಿವೈಡ್ ಮಾಡಿದ್ಮೇಲೆ ಶೇಷ 1 ಉಳಿಯಿತು ಅಂತ ಹೇಳಿದ್ರೆ ಅದಕ್ಕೆ 6 ವರ್ಷಗಳನ್ನ ಕೂಡಿಸ್ಕೊಳ್ಬೇಕು. ಶೇಷ ಅದು ಕಂಪ್ಲೀಟ್ ವರ್ಷವನ್ನ, ಹೌದಾ? ಕಂಪ್ಲೀಟ್ ವರ್ಷವನ್ನ ನಾವೇನ್ ಮಾಡಬೇಕು? 4ರಿಂದ ಡಿವೈಡ್ ಮಾಡಬೇಕು. ಇಲ್ಲಿ 4 ಸಂಖ್ಯೆಗಳು ನಮ್ಮ ಮತ್ತೆ ಕೇವಲ ಕೊನೆಗಿರ್ತಕ್ಕಂಥ 2 ಅಲ್ಲ, 4 ಅಕ್ಷರಗಳನ್ನ, 4 ಸಂಖ್ಯೆಗಳನ್ನ 4ರಿಂದ ಡಿವೈಡ್ ಮಾಡಿದ್ಮೇಲೆ ಶೇಷ 1 ಉಳಿಯಿತು ಅಂತ ಹೇಳಿದ್ರೆ ಅದಕ್ಕೆ 6ರಿಂದ ನಾವು ಏನ್ ಮಾಡ್ಬೇಕು? 6ಅನ್ನ ಕೂಡಿಸ್ಕೊಳ್ಬೇಕು. ಅಥವಾ ಶೇಷ 2 ಉಳಿಯಿತು ಅಥವಾ ಶೇಷ 3 ಉಳಿಯಿತು ಅಂತ ಹೇಳಿದ್ರೆ ಅದಕ್ಕೆ ನಾವು 11 ವರ್ಷಗಳನ್ನ ಕೂಡಿಸ್ಕೊಳ್ಬೇಕು. ಶೇಷ 2 ಉಳಿಬಹುದು ಅಥವಾ 3 ಉಳಿತು ಅಂತಂದ್ರೆ ಆ ವರ್ಷಕ್ಕೆ ನಾವು 11 ವರ್ಷನ ಕೂಡಿಸಿದ್ರೆ ಸೇಮ್ ಟು ಸೇಮ್ ಕ್ಯಾಲೆಂಡರ್ ಸಿಗುತ್ತೆ.
ಎಸ್, ಶೇಷ 0 ಉಳಿತು ಅಂತ ಇಟ್ಕೊಳ್ಳಿ. ಹೌದಾ, 4 ಉಳಿಕೆ ಚಾನ್ಸ್ ಇಲ್ಲ. 4ರಿಂದ ಡಿವೈಡ್ ಮಾಡಿ 0ನ ಉಳಿತೆ. ಎಸ್, ಶೇಷ 0 ಉಳಿಯಿತು ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ 28 ವರ್ಷಗಳನ್ನ ಕೂಡಿಸ್ಕೊಳ್ಬೇಕಾಗತ್ತೆ. ಎಷ್ಟು ವರ್ಷಗಳನ್ನ? 28 ವರ್ಷಗಳನ್ನ ಕೂಡಿಸ್ಕೊಳ್ಬೇಕಾಗುತ್ತೆ. ಇದೊಂದು ಚಿಕ್ಕ ಲಾಜಿಕ್ ಆದ್ರೆ ಅನ್ಕೊಳ್ಳಿ ಅಥವಾ ಏನಾದ್ರೂ ಅನ್ಕೊಳ್ಳಿ, ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಯಾವುದೇ ವರ್ಷ ಸೇಮ್ ಕ್ಯಾಲೆಂಡರ್ ಇರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಎಸ್, ಈಗ ನೋಡ್ರಿ 1990 ಇದೆ. ನಾನು 4ರಿಂದ ಡಿವೈಡ್ ಮಾಡ್ಬೇಕಂತ ಹೇಳಿದೆ. ಎಸ್, 4ರಿಂದ 4 ಎಷ್ಟಾಯ್ತು? 16. ಶೇಷ ಇಂಪಾರ್ಟೆಂಟ್ ನಮಗಿಲ್ಲೇ. ಇವು ಶೇಷ ಎಷ್ಟು ಉಳಿಯಿತು? 3 ಉಳಿತು. 39 ಆಯ್ತು. 4 9 36. ಮತ್ತೆಷ್ಟು ಉಳಿತು? 3 ಉಳಿತು. 30 ಆಯ್ತು. 4 7 28. 4 7 28 ಅಂದಾಗ ಶೇಷ ಎಷ್ಟು ಉಳಿತು ನಮಗೆ? 2 ಉಳಿತು. ಶೇಷ ಎಷ್ಟು ಉಳಿತು? 2 ಉಳಿತು. ಹೌದಾನೆ? ಶೇಷ 2 ಉಳಿಯಿತು ಅಂತಂದಾಗ ನಾವು ಎಷ್ಟು ವರ್ಷ ಕೂಡಿಸ್ಕೊಳ್ಬೇಕು? 11 ವರ್ಷವನ್ನ ಕೂಡಿಸ್ಕೊಳ್ಬೇಕು. 1990ಕ್ಕೆ ನಾವು 11 ವರ್ಷವನ್ನ ಕೂಡಿಸಿದಾಗ ಎಷ್ಟಾಗುತ್ತೆ? 2001 ಬರ್ತಲ್ಲ, ಸೇಮ್ ಕ್ಯಾಲೆಂಡರ್ ಇರುತ್ತೆ. 2001 ನೋಡ್ರಿ, ಒಂದಕ್ಕೊಂದು 9 ಕೆಲವೊಂದು 9 ಎಸ್, 2001ರಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ 1900ರಲ್ಲಿ ಇರುತ್ತೆ. 1990ರಲ್ಲಿ ಇರುತ್ತೆ. ಸೇಮ್ ಟು ಸೇಮ್ ಕ್ಯಾಲೆಂಡರ್. ಎಸ್, ಆಯ್ಕೆಯಲ್ಲಿ ಉತ್ತರ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ 2001 ಇಲ್ವೇ ಇಲ್ಲ ಇದರಲ್ಲಿ. ಉತ್ತರ 1996 ಕೊಟ್ಟಿದ್ದಾರೆ. ಒಂದು ನಿಮಗಿಲ್ಲಿ 1996 ಅಂತ ಉತ್ತರ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಎಸ್, ಇದು ಸೇಮ್ ವರ್ಷದಿಂದ ಪ್ರಾರಂಭ ಆಗುತ್ತೆ. ಇದು ಯಾವ ಜನವರಿ 1ನೇ ತಾರೀಕು ಯಾವ್ದಿರುತ್ತೆ? ಇದು ಕೂಡ ಜನವರಿ 1ನೇ ತಾರೀಕು ಇರುತ್ತೆ. ಬಟ್ ಡಿಸೆಂಬರ್ 31ನೇ ತಾರೀಕು ಇಲ್ಲಿ ಬೇರೆ, ಇಲ್ಲಿ ಬೇರೆ. ಯಾಕೆ ಬೇರೆ ಇರುತ್ತಂತಂದಾಗ ಇದು ಲೀಪ್ ಇಯರ್ ಅಲ್ಲ, ಇದು ಲೀಪ್ ಇಯರ್. ಇಲ್ಲೇ ಗೊತ್ತಾಗ್ತಿ ಯಾವಾಗ ಸೇಮ್, ಹೆಂಗೆ ಸೇಮ್ ಬರುತ್ತೆ? 1991 ಅದು ಲೀಪ್ ಇಯರ್ ಅಲ್ಲ, ಬಟ್ 1996 ಲೀಪ್ ಇಯರ್. ಆಯ್ಕೆ ಇದನ್ನು ಕೊಟ್ಟಿದ್ದಾರೆ. ಹೌದಾ? ಅದಕ್ಕೋಸ್ಕರ ತಪ್ಪಿದೆ. ಇದು 96 ಲೀಪ್ ಇಯರ್ ಆಗುತ್ತೆ. ಹೌದಾ? ಇದು ಲೀಪ್ ಇಯರ್ ಆಗುತ್ತೆ, ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ದ ರೈಟ್ ಆನ್ಸರ್ 2001. ಬೇಕಾದ್ರೆ ತಮ್ಮ ಹತ್ರ ಕ್ಯಾಲೆಂಡರ್ ಇರುತ್ತೆ, ಮೊಬೈಲಲ್ಲಿ ಕ್ಯಾಲೆಂಡರ್ ಓಪನ್ ಮಾಡ್ಕೊಂಡು ನೋಡ್ಕೊಳ್ಬಹುದು. 1990 ಯಾವದಿಂದ ಪ್ರಾರಂಭವಾಗಿದೆ? ಜನವರಿ 1ನೇ ತಾರೀಕು ಯಾವುದಿದೆ ಮತ್ತು ಡಿಸೆಂಬರ್ 31ನೇ ತಾರೀಕು ಯಾವುದಿದೆ ಮತ್ತು 2001ನಲ್ಲಿ ಜನವರಿ 1ನೇ ತಾರೀಕು ಯಾವುದಿದೆ ಮತ್ತು ಡಿಸೆಂಬರ್ 31ನೇ ತಾರೀಕು ಯಾವುದಿದೆ ನೋಡ್ಕೊಂಡ್ಬಿಡಿ. ಈಸಿಯಾಗಿ ನಿಮ್ಗೆ ಉತ್ತರ ಗೊತ್ತಾಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಪ್ರಕಾರ 1996 ನೋಡ್ಕೊಳ್ಳಿ, ಅದು ಕೂಡ ಗೊತ್ತಾಗುತ್ತೆ. ನಮಗೆ ಕ್ಲಿಯರ್ ಆಗಿ ನೋಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ರೀತಿ ಕೊಟ್ಟಾಗ ನಾವು ಲೀಪ್ ಇಯರ್ ನೋಡ್ಕೊಂಡ್ಬಿಡ್ಬೇಕು. ಯಾವ ಲೀಪ್ ಇಯರ್? ಇದು ಲೀಪ್ ಇಯರ್ ಇತ್ತಾ? 4 ಆಯ್ಕೆಲ್ಲ ಲೀಪ್ ಇಯರ್ ನೋಡ್ಕೊಳ್ಬೇಕು. ಲೀಪ್ ಇಯರ್ ಎಲ್ಲ ಅವ್ನು ತೆಗೆದಾಕ್ಬೇಕು. ಇದು ಲೀಪ್ ಇಯರ್ ಅಲ್ಲ. ಎಸ್, ಲೀಪ್ ಇಯರ್ ಯಾವ ತೆಗೆದಾಕ್ಬೇಕು. ಇದು ಲೀಪ್ ಇಯರ್ ಅಲ್ಲ, 90. ಇದು 90 ಆಗುತ್ತೆ. 4ರಿಂದ ಡಿವೈಡ್ ಆಗಲ್ಲ ಕಂಪ್ಲೀಟ್ ಆಗಿ. ಹಾಗಾದ್ರೆ 4ರಿಂದ ಡಿವೈಡ್ ಆಗೋದಿಲ್ಲ ಅಂದಮೇಲೆ ಇದು ಲೀಪ್ ಇಯರ್ ಅಲ್ಲ. ಹಾಗಾದ್ರೆ ಆಯ್ಕೆಯಲ್ಲಿ ಲೀಪ್ ಇಯರ್ ಯಾವ್ದೋ ಒಂದು ತೆಗೆದಾಕ್ಬಿಡ್ಬೇಕು. ಅವು ಅಲ್ವೇ ಅಲ್ಲ ಉತ್ತರ. ಹೌದಾ? ಇದು 96 ಲೀಪ್ ಇಯರ್ ಅಲ್ಲ, 92 ಲೀಪ್ ಇಯರ್. ಇದನ್ನ ತೆಗೆದಾಕ್ತಿವಿ. 1992 ಅದ ನೆಕ್ಸ್ಟ್ ಆಯ್ಕೆಯಲ್ಲಿ, ಅದನ್ನು ಕೂಡ ತೆಗೆದಾಕ್ತಿವಿ. ಇವೆಲ್ಲ ಮಾಡೋದಕ್ಕಿಂತ ಇದೊಂದು ಚಿಕ್ಕದಾಗಿರ್ತಕ್ಕಂಥದ್ದನ್ನ ವಿಷಯ ನಿಮ್ಗೆ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಯಾವ್ದಾದ್ರು ಕೇಳಿ ಈಸಿಯಾಗಿ ಮಾಡಿಬಿಡ್ತೀರಾ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 5. 10 ಸಂಖ್ಯೆಗಳ ಸರಾಸರಿ 23 ಆಗಿದೆ. ಪ್ರತಿ ಸಂಖ್ಯೆಗೆ 4 ಕೂಡಿಸಿದ್ರೆ ಉಂಟಾಗುವ ಹೊಸ ಸರಾಸರಿ ಎಷ್ಟು? ನೋಡ್ರಿ, ನವೋದಯ ಮಕ್ಕಳು 5ನೇ ಕ್ಲಾಸ್ ಬಿಡಿಸ್ತಕ್ಕಂಥ ಕ್ವಶನ್ ಇದು. 10 ಸಂಖ್ಯೆಗಳದಂತೆ 10 ಸಂಖ್ಯೆಗಳ ಎವರೇಜ್ 23 ಅಂತೆ. ಯಾವಾಗ 10 ಸಂಖ್ಯೆಗಳು 23 ಅಂದ್ರೆ 10 ಸಂಖ್ಯೆಗಳು 23 ಇದೆ ಅಂತ ಅರ್ಥ. ಪ್ರತಿ ಸಂಖ್ಯೆಗೆ 4 ಸೇರಿಸಿದಾಗ 23 4 ಸೇರಿಸಿದ್ರೆ ಎಷ್ಟಾಗುತ್ತೆ? 27. ಪ್ರತಿ ಸಂಖ್ಯೆಗೆ ಅಂದಮೇಲೆ 10 ಸಂಖ್ಯೆಗೆ 4 ಸೇರಿಸಿದ್ರೆ ಎಷ್ಟಾಗುತ್ತೆ? ಎವರೇಜ್ 23 27 ಆಗುತ್ತೆ. ಹಾಗಾದ್ರೆ ದ ರೈಟ್ ಆನ್ಸರ್ 27 ಈಸ್ ರೈಟ್ ಆನ್ಸರ್. ಪ್ರತಿ ಸಂಖ್ಯೆಗೆ 4 ಸೇರಿಸಿದ ಮೇಲೆ ಈ ಎವರೇಜ್ಗೆ 4 ಸೇರಿಸ್ಬಿಡಿ. 23ಕ್ಕೆ 4 ಸೇರಿಸಿ ಎಷ್ಟಾಗುತ್ತೆ? 27. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಈಸಿ ಅದ. ನೆಕ್ಸ್ಟ್ ಕ್ವಶನ್ 6. ಒಂದು 12 ಗಂಟೆಯ ಗಡಿಯಾರದಲ್ಲಿ ಸಮಯವು 10:15 ಇದ್ದರೆ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳಿನ ನಡುವಿನ ಅಂದಾಜು ಕೋನವನ್ನ ಕಂಡು ಹಿಡಿಯಿರಿ. 10:15 ಆದಾಗೆ ಕೋನ ಎಷ್ಟಾಗಿರುತ್ತೆ ಅದನ್ನ ಗೊತ್ತಿಟ್ಕೊಳ್ಬೇಕು. ಸಿಂಪಲ್ ಆಗಿರುತ್ತೆ ನೋಡ್ರಿ. ತರಗತಿಯಲ್ಲಿ ಅಂದಾಜು ಕೋನ ಕೇಳಿದ್ದಿಲ್ಲ, ಪ್ರತಿಫಲಿತ ಕೋನ ಕೇಳಿದ್ರು. ಎಂದು 23ನೇ ತಾರೀಕು ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ಪ್ರತಿಫಲಿತ ಕೋನ. ಈಗ ಇಲ್ಲಿ ಪ್ರತಿಫಲಿತ ಕೋನ ಕೇಳಿಲ್ಲ, ಫಲಿತ ಕೋನ ಕೇಳಿದ್ದಾರೆ. ಎಸ್, ಈಸಿಯಾಗಿ ಸೂತ್ರ 30h ಮೈನಸ್ 11/2 ಮಿನಿಟ್ಸ್. ಇದೊಂದು ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ ಇದು. ಹೌದಾ? ಹವರ್ಸು, ಇದು ಮಿನಿಟ್ಸು.
30 ಇಂಟು ಅವರ್ಸ್ ಎಷ್ಟಿದೆ 10 ಮೈನಸ್ 11/2 ಇಂಟು ಮಿನಿಟ್ಸ್ ಎಷ್ಟಿದೆ 15. ಆಯ್ತಲ್ಲ ಇಷ್ಟೇ. ಎಸ್ 2 ಒಂದಲ್ಲೇ 2 7 14 ಪಾಯಿಂಟ್ ಕೊಟ್ಟಿವಿ, 1 ಉಳಿತು 10 ಆಯಿತು, 2 ಇಲ್ಲಿ 10 ಮುಗಿತಾ ಇದು. ಎಸ್ 30 ಎಷ್ಟಾಗುತ್ತೆ 300 ಮೈನಸ್ 11 5 55ಕ್ಕೆ 5 ಕೈಲ ಬಂತು 5 ಪಾಯಿಂಟ್ ಇದೆ ಇಲ್ಲಿ. 11 7 77 ಒಂದು 5 82ವರೆ ಆಯಿತು. ಈಗ 300ರಲ್ಲಿ 82ವರೆನ ತೆಗೆದುಬಿಟ್ರೆ ಆಯ್ತು, ಮುಗಿದೋಯ್ತು. ಎಸ್ ಎಷ್ಟಾಯ್ತು ನೋಡ್ರಿ. ಎಸ್ 0ದಲ್ಲಿ 5 ಹೋಗತ್ತಲ್ಲ, 10ರಲ್ಲಿ 5 ಹೋದರೆ 5 ಪಾಯಿಂಟು ಇಲ್ಲಿ 1 ಕೊಟ್ಟಿವಿ. ಈಗ ಈ 0ದಲ್ಲಿ 3 ಹೋದರೆ 7 ಕೈಲ ಬಂತು 1, 0ದಲ್ಲಿ 9 ಹೋದರೆ 1 ಕೈಲ ಬಂತು 1, 1ರಲ್ಲಿ 3ರಲ್ಲಿ 1 ಹೋದರೆ 2, 217 ಡಿಗ್ರಿ ಆಗುತ್ತೆ. 217 ಡಿಗ್ರಿ ಆಯ್ತೆ. ಆಯ್ಕೆಯಲ್ಲಿ 217 ಡಿಗ್ರಿ ಇಲ್ಲ, ಆದ್ರೆ ನಿಯರ್ ಇರ್ತಕ್ಕಂಥದ್ದು ಯಾವುದಿದೆ 260 ಇದೆ, ಅದಲ್ಲ ಹಾಗಾದ್ರೆ 280 ಇದೆ, ಅದಕ್ಕಿಂತ ನಿಯರ್ 200 ಇದೆ, ಅದಕ್ಕಿಂತ ನಿಯರ್ 3 ಕೇವಲ 220 ಇದಲ್ಲ. ಅಂದಾಜು ಅಂತ ಹೇಳಿರೋ ಅವ್ರು ಅಕ್ಯುರೇಟ್ ಹೇಳಿಲ್ಲ. 220 ಡಿಗ್ರಿ ಇಸ್ ರೈಟ್ ಆನ್ಸರ್. ಆಯ್ಕೆ 4 ಯಾವುದು 220 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 7. ಕೆಳಗಿನ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ ಚೌಕವು ಬರುತ್ತೆ ನೋಡ್ರಿ. ಇಲ್ಲಿ 4 ಚೌಕವನ್ನು ಕೊಟ್ಟಿದ್ದಾರೆ. ಪ್ರಶ್ನಾರ್ಥಕ ಚಿಹ್ನೆ ಇರತಕ್ಕಂಥ ಈ ಜಾಗದಲ್ಲಿ ಯಾವುದು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್ ಇರಲಿ, ಸಿಂಪಲ್. ಮೊದಲು ನಾವು ಇವೆರಡರ ನಡುವೆ ಯಾವ ರೀತಿ ಸಂಬಂಧ ಇದೆ ನೋಡ್ಕೊಳ್ಬೇಕು. ಅದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇವೆರಡರ ನಡುವೆ ಇರುತ್ತೆ. ಸಮಾನಾನುಪಾತದಲ್ಲಿ ಇದೆ. ಎಸ್, ಹಾಗಾದ್ರೆ ಇದು ಯಾವ ರೀತಿ ಸಂಬಂಧದಲ್ಲಿ ಐತಂದಾಗ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಚೌಕವನ್ನ ಏನ್ ಮಾಡಿದ್ರೆ ಅರ್ಧ ಮಾಡಿದ್ದಾರೆ, ಅರ್ಧ ಚೌಕ ಮಾಡಿದ್ದಾರೆ. ಹೌದು ತಾನೆ. ಎಸ್, ಅರ್ಧ ಚೌಕ್ ಮಾಡಿ ಇಲ್ಲಿ ಒಳಗಡೆ ವೃತ್ತ ಇದೆ, ಒಂದು ಸಣ್ಣದು ವೃತ್ತ ಇದೆ. ಆ ವೃತ್ತವನ್ನ ಅರ್ಧ ಮಾಡಿ ಮೇಲರ್ಧವನ್ನ ಇದ್ರ ಮೇಲೆ ಕುದಿರ್ತಾರೆ, ಮೇಲಿನ ಅರ್ಧವನ್ನ ಅದ್ರ ಮೇಲೆ ಕುಳಿಸ್ಕೊಂಡಿದ್ದಾರೆ. ಎಸ್, ಈಗ ನಾವು ಇಲ್ಲಿ ಕಂಪ್ಲೀಟ್ ಒಂದು ವೃತ್ತ ಇದೆಯಲ್ಲ, ಆ ವೃತ್ತವನ್ನ ಅರ್ಧ ಮಾಡ್ಕೊಳ್ಬೇಕು. ಈಗ ನಾವು ಆ ವೃತ್ತವನ್ನ ಅರ್ಧ ಮಾಡ್ಕೊಂಡಿವಿ. ಹೌದಾ. ಎಸ್, ಆ ವೃತ್ತದ ಅರ್ಧ ಆಯ್ತು ಈಗ. ಎಸ್, ಈ ಮೇಲೆ ಈ ರೀತಿ ಆಕೃತಿ ಅದ, ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಅದ. ಇದನ್ನು ಕೂಡ ಅರ್ಧ ಮಾಡ್ಬೇಕು ನಾವು. ನೋಡ್ರಿ, ಇಲ್ಲಿ ವೃತ್ತನ ಅರ್ಧ ಮಾಡಿರ್ತಾನೆ, ಅರ್ಧ ಇತ್ತಿದ್ದಾರೆ. ಅದರಲ್ಲಿ ಮೇಲಿನ ಅರ್ಧವನ್ನ ಇದನ್ನ ಇದ್ರ ಮೇಲೆ ಕುಡಿಸ್ಕೊಳ್ಬೇಕು ನಾವು. ಮೇಲಿನ ಅರ್ಧವನ್ನ ಇದ್ರ ಮೇಲೆ ಕುಡಿಸ್ಕೊಂಡಾಗ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಯಾವ ಕೋಷ್ಟಕದಲ್ಲಿ ಅದು ರೈಟ್ ಆನ್ಸರ್ ಇದೆ. ಆಯ್ಕೆಯಲ್ಲಿದ್ದೇನೆ ಈ ರೀತಿಯಾಗಿರ್ತಕ್ಕಂಥದ್ದು. ಎಸ್, ಆಯ್ಕೆ 2ರಲ್ಲಿದಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆಯ್ಕೆ 2ರಲ್ಲಿರ್ತಕ್ಕಂಥದ್ದು ಈ ರೀತಿಯದ ದ ರೈಟ್ ಆನ್ಸರ್ ಆಯ್ಕೆ 2. ಕ್ಲಿಯರ್. ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಈ ಕೆಳಗಿನ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ತ್ರಿಕೋನಗಳ ಸಂಖ್ಯೆಯನ್ನ ಕಂಡು ಹಿಡಿರಿ ಅಂತ ಕ್ವಶನ್ ಕೇಳಿದರೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಲ್ಲಿ 2 ಟೈಪ್ಸ್ಗಳನ್ನ ನಾವು ಗೊತ್ತು ಮಾಡ್ಕೊಳ್ಬೇಕು. ಮೊದಲು 2 ಟೈಪ್ಸ್ಗಳಂದ್ರೆ ಯಾವ ಅಂತ ಹೇಳಿದ್ರೆ, ಒಂದು ತ್ರಿಭುಜದಲ್ಲಿ ಈ ರೀತಿ ಕೊಟ್ಟಾಗ ನಿಮ್ಗೆ ಈಗಾಗಲೇ ಫಸ್ಟ್ ಕ್ವಶನ್ ಪೇಪರ್ ಬಿಡಿಸಿದ್ದೀನಿ. ಈ ರೀತಿ ಇತ್ತಂದ್ರೆ ಇದ್ರಲ್ಲಿ ಎಷ್ಟು ತ್ರಿಭುಜಗಳು ಇರ್ತವೆ? ಈ ರೀತಿ ಇತ್ತಂತ ಹೇಳಿದ್ರೆ 1 ಮತ್ತು 2 ಅಂದ್ರೆ 1 ಪ್ಲಸ್ 2 ಈ ರೀತಿ ಇತ್ತಂದ್ರೆ ಇದರಲ್ಲಿ 3 ಇರ್ತವೆ ತ್ರಿಭುಜ. 2 ಕೂಡಿಸಿ ಅವೆಷ್ಟಾದ್ರೂ ಕೊಡ್ಲಿ. ಈ ರೀತಿ ಇನ್ನೊಂದು 2 3 ಹಾಕಿದ್ರೆ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಬೇಕು. ಹೇಳಿದ್ದೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ. ಈ ರೀತಿ ಇತ್ತು, ಹಿಂಗೆ ಕೊಟ್ಟಿದ್ರೆ ಅಂತ ಇಟ್ಕೊಳ್ರಿ. 1 2 3 4 ಅಂದ್ರೆ 1 ಪ್ಲಸ್ 2 3 3 3 6 6 4 10 ತ್ರಿಭುಜಗಳು ಈ ಆಕೃತಿಯಲ್ಲಿ ಇರ್ತಾವಂತೇಳಿ. ಎಸ್, ಅದೇ ರೀತಿಯಾಗಿ ಇಲ್ಲಿ ಇದು ಒಂದು ಗೊತ್ತಿದ್ ಬಿಟ್ರೆ ಸಾಕು ನಿಮಗೆ. ಇಲ್ಲಿ ಒಳಗಡೆ ಕುಡಿಸ್ತೇವೆ 1 ಮತ್ತು 2 ಕುಡಿಸಷ್ಟು ಅದು ಈ ರೀತಿಯಾಗಿರ್ತಕ್ಕಂಥ ತ್ರಿಭುಜದಲ್ಲಿ 3 ಆಕೃತಿಗಳು ಇರ್ತವೆ, 3 ತ್ರಿಭುಜಗಳು ಇರ್ತವೆ. ಎಸ್, ಇನ್ನೊಂದು ಬರ್ತೀನಿ. ಇನ್ನೊಂದು ಆಕೃತಿ ಇದರಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದಾಗ ಈ ರೀತಿ ಅದ. ಇಲ್ಲಿ ಒಂದು ತ್ರಿಭುಜ, ಇಲ್ಲಿ ಒಂದು ತ್ರಿಭುಜ, ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿದ್ದಾನೆ ಅಷ್ಟೇ, ವಜ್ರಾಕೃತಿಯಲ್ಲಿ ಮಾಡಿದ್ದಾನೆ ಚಿತ್ರದಲ್ಲಿ. ಎಸ್, ಇದರಲ್ಲಿ ಎಷ್ಟು ಇರ್ತಾವಂತಂದ್ರೆ ಈ ಸಿಂಪಲ್ ಹೆಂಗ್ ಮಾಡ್ಕೊಳ್ಬೇಕು, 1 2 3 4 ಅಂತಾನೆ. ಹಾಗಾದ್ರೆ 4 ಇಂಟು 2 ಮಾಡಿದ್ರೆ 4 2ರಲ್ಲಿ 8 ತ್ರಿಭುಜಗಳು ಇದರಲ್ಲಿ ಇರ್ತವೆ. ಇದು ಒಂದು ಗೊತ್ತಿದ್ದು ಬಿಟ್ರೆ ಸಾಕು. 8 ತ್ರಿಭುಜಗಳು ಯಾವ ಅಂತಾನೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಈಗ ನೋಡ್ರಿ, ಇಲ್ಲೇ ಈ ಆಕೃತಿ ಸಂಬಂಧಪಟ್ಟಂಗೆ ಈ ಆಕೃತಿ ನೋಡ್ರಿ, ಹಿಂಗ್ ಬಂತಾನೆ 3 ಇದಾವೆ ಅಂತ ಅರ್ಥ. ಅದೇ ರೀತಿ ಈ ಕಡೆ ಒಂದಿದೆ, ಇದೇ ಸೇಮ್ ತರ ನೋಡ್ರಿ. ಇದು 1 2 ಮತ್ತು 3 3 6 ಆದವು. ಇನ್ನೊಂದು 7 ಯಾವ್ದಂತಾರೆ ಕಂಪ್ಲೀಟ್ ಆಗಿ ಇದು ಒಂದು ತ್ರಿಭುಜ 7, ಇದೊಂದು ತ್ರಿಭುಜ 2 3 ಸೇರಿದ್ರೆ ಮತ್ತೊಂದು ತ್ರಿಭುಜ ಆಯ್ತು 8 ಆಗ್ತವೆ. 7 ಮತ್ತು 8 ಆಗ್ತವೆ. ಇವು 3 6, ಇದು ಒಂದು 7, ಇದು ಒಂದು 8 ತ್ರಿಭುಜಗಳು ಆಗ್ತವೆ. ನಾವು ಸಿಂಪಲ್ ಆಗಿ 1 2 3 4 ಮಾಡಿ 2 ಗುಣಾಕಾರ ಮಾಡಿದ್ರೆ 8 ಆಗ್ತವೆ ಅಂತ ಅರ್ಥ ಆಯ್ತು. ಕ್ಲಿಯರ್ ಆಯ್ತಾ ಇದು? ಎಸ್, ಈಗ ಬರ್ತೀನಿ ನಾನು ಆಕೃತಿಗೆ ಬರ್ತೀನಿ.
ಒಂದು ತ್ರಿಭುಜವನ್ನು ತೆಗೆದುಕೊಳ್ತೀನಿ ನಾನು. ನೋಡ್ರಿ ಇಲ್ಲಿದೆಲ್ಲ ಎಸ್, ಈ ತ್ರಿಭುಜ ತೆಗೆದುಕೊಳ್ತೀನಿ. ಈ ತ್ರಿಭುಜದಲ್ಲಿ 1 2 3 4 ಇದಾವೆ. 4 ಅದಾವೆ ಅಂದ್ರೆ ಇಲ್ಲಿ ಎಷ್ಟಾದವು? 8 ತ್ರಿಭುಜಗಳು ಇದಾವೆ. 4 8 ತಾನೆ? ಎಸ್, ಇಲ್ಲಿ ಎಷ್ಟದಾವೆ? 8 ತ್ರಿಭುಜಗಳು ಇದಾವೆ. 8 ತ್ರಿಭುಜಗಳು. ಆಯ್ತಾ? ಎಸ್, ಅದೇ ತ್ರಿಭುಜವನ್ನು ತೆಗೆದುಕೊಂಡಾಗ ನೋಡ್ರಿ ಇಲ್ಲಿ ಈ ರೀತಿಯಾಗಿ ಬಂದದ. ಹೌದಾ? ಇಲ್ಲಿ ಈ ರೀತಿ ಅದ ನೋಡ್ರಿ, ಹಿಂಗ್ ಬಂದು ಈ ರೀತಿ ಇದೆ ತಾನೆ? ಎಸ್, ಅದಕ್ಕೆ ಒಂದು ಅಡ್ಲೈನ್ ಹಿಂಗ್ ಬಂದ ತಾನೆ ಇದು. ಎಸ್, ಈಗ ಈ ರೀತಿ ಎಷ್ಟು ಇರ್ತಂತ ಇದೆ? 3 ತ್ರಿಭುಜಗಳು ಇರ್ತವೆ. ಈ ರೀತಿ ಎಷ್ಟು ಇರ್ತವೆ? ಇಲ್ಲಿ 1 2 3 ತ್ರಿಭುಜಗಳು ಆದವು. ಅಲ್ವಾ? ಎಷ್ಟಾದವು? 3 ತ್ರಿಭುಜಗಳು ಆದವು. ನೆಕ್ಸ್ಟ್ ಇನ್ನೂ ಒಂದು ಇಲ್ಲಿ ಒಂದು ಇವೆರಡು ಸಪ್ರೇಟ್ ಕಡೆ ಅದಾವು. ಇದು ಒಂದು ಎಷ್ಟಾದವು? +2. ಟೋಟಲ್ ಎಷ್ಟಾದವು ನೋಡ್ರಿ? 8 2 10 13 ತ್ರಿಭುಜಗಳು ಆದವು. ಎಲ್ಲಿ? ಈ ಒಂದು ಆಕೃತಿಯಲ್ಲಿ 13 ತ್ರಿಭುಜಗಳು ಆದವು. ಹೌದು ತಾನೆ? ಎಸ್, ಇದರಲ್ಲಿ ಎಷ್ಟಾದ ಇದರಲ್ಲಿ 13 ತ್ರಿಭುಜಗಳು ಆದವು. ಇಲ್ಲಿ 13 ಆಯ್ತಂದ್ರೆ ಸೇಮ್ ಟು ಸೇಮ್ ಇಲ್ಲಿ ಒಂದಿದೆ ನೋಡ್ರಿ. ಈಗ ಸೇಮ್ ಟು ಸೇಮ್ ಇಲ್ಲಿ ಒಂದಿದೆ. ಹೌದು ತಾನೆ? ಇದು ಒಂದು ಆಕೃತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಕೂಡ ಇದಾವೆ, ಸೇಮ್ ಇಲ್ಲಿದೆ. ಹಾಗಾದ್ರೆ ಇಲ್ಲಿ ಕೂಡ ಎಷ್ಟಾದವು? 13 ತ್ರಿಭುಜಗಳು ಆದವು. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ನೆಕ್ಸ್ಟ್ ಸೆಂಟ್ರಲ್ಲಿ ಈ ರೀತಿ ಅದ 1 2 3 4. ಹಾಗಾದ್ರೆ ಇಲ್ಲಿ ಎಷ್ಟು ತ್ರಿಭುಜಗಳಾದವು? 8 ತ್ರಿಭುಜ. 4 8 ತ್ರಿಭುಜಗಳಾದವು. ಆಯ್ತಾ? 13 ಇಲ್ಲಿ ಹಚ್ಕೊಳ್ತು ನೋಡ್ರಿ, ಕ್ಲಿಯರ್ ಆಗಿ ಗೊತ್ತಾಗ್ತೀವಿ ನಿಮಗೆ. ಈ 13 ಪ್ಲಸ್ ಈ 13 ಪ್ಲಸ್ ಈ ಒಂದು 8. ಎಸ್, ಇನ್ನು ಒಂದು ತ್ರಿಭುಜ ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ತ್ರಿಭುಜ ಕಾಣಿಸುತ್ತೆ ನಮ್ಗೆ. ಟೋಟಲ್ ಈ 3 ತ್ರಿಭುಜ ಬಂದಾಗ ಈ ಸೆಂಟರ್ ಒಂದು ಲೈನು, ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ರೇಖೆ ಮೇಲೆ ಈ ಲೈನು ಅಡ್ಡಾಗಿದೆ ಇದು. ಹಾಗಾದ್ರೆ ಇಲ್ಲಿ ಎಷ್ಟು ತಗೊಂತೀವಿ ನಾವು? ಇಲ್ಲಿ ಕೂಡ 3 ಟೋಟಲ್, ಇದು ಒಂದು ಟೋಟಲ್. ಇಲ್ಲಿ ಕೂಡ ಎಷ್ಟು ಇರ್ತವೆ? 3 ತ್ರಿಭುಜಗಳು ಇರ್ತವೆ. ಹಾಗಾದ್ರೆ +3 ಇವೆಲ್ಲವುಗಳನ್ನು ಕೂಡಿಸ್ಬಿಟ್ಟು ಮುಗಿದೋಯ್ತು. 3 3 6 3 9 9 1 8 17 7 ಕೈಲ ಬಂತು 1 3 1 1 1 2 2 1 3 37 ತ್ರಿಭುಜಗಳು ಈ ಆಕೃತಿಯಲ್ಲಿ ಇದಾವೆ. ಅರ್ಥ ಆಯ್ತು? ಕ್ಲಿಯರ್ ಆಗಿದ್ದು? ಇದು 13 ಕ್ಲಿಯರ್ ಆಯ್ತು. ಆಮೇಲೆ ಇದರಲ್ಲಿ 8 ಕೂಡ ಕ್ಲಿಯರ್ ಆಯ್ತು. ಉಳಿದಿರ್ತಕ್ಕಂಥ 3 ಅಂದಾಗ ಈ ದೊಡ್ಡದಾಗಿರ್ತಕ್ಕಂಥ ತ್ರಿಭುಜದಲ್ಲಿ ಈ ರೀತಿ ಬಂದದ್ ನೋಡ್ರಿ. ಈಗ ಇಲ್ಲಿದೆಲ್ಲ ಎಸ್, ಸೇಮ್ ಇದೇ ರೀತಿ ಬಂದದ. ಹಾಗಾದ್ರೆ ಈ ರೀತಿ ಬಂದಾಗ ಎಷ್ಟು ಇರ್ತಾವೆ? 3 ತ್ರಿಭುಜಗಳು ಇರ್ತಾವೆ. 1 2 ಇದು ಕಂಪ್ಲೀಟ್ ಆಗಿ 3, ಇದು 1, ಆಮೇಲೆ ಇದು 1, ಆಮೇಲೆ ಕಂಪ್ಲೀಟ್ ಆಗಿ ಒಂದು 3. ಟೋಟಲ್ ಎಷ್ಟಾದವು? 3 ಆಗ್ತವೆ. ಹಾಗಾದಾಗ ಎಲ್ಲ ಕೂಡಿಸ್ಕೊಂಡಾಗ ಎಷ್ಟಾಗ್ತವೆ? 37 ಆಗ್ತವೆ. ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಇಲ್ಲಿ ಬಂದಿರತಕ್ಕಂಥ ಈ ಡಾಟಾ ಎಂಟ್ರಿ ಆಪರೇಟರ್ ಅಂತಕ್ಕಂಥ ಹುದ್ದೆಗೆ ನಡೆದಿರ್ತಕ್ಕಂಥ 25ನೇ ತಾರೀಕಿನಂದು ಮಾರ್ಚ್ 25 ನಡೆದಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ 8 ಕ್ವಶನ್ಗಳನ್ನು ಕೂಡ ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.